ಬನದ ಹುಣ್ಣಿಮೆಯೆಂದು ಯಲ್ಲಮ್ಮನ ಗುಡ್ಡದಲ್ಲಿ ಕಂಡು ಕೇಳರಿಯದ ಪವಾಡ. ಸವದತ್ತಿ ರೇಣುಕಾ ಯಲ್ಲಮ್ಮನ ಭಂಡಾರದ ರಹಸ್ಯ ಬಯಲು. ಯಲ್ಲಮ್ಮನ ಭಂಡಾರದ ರಹಸ್ಯ ಬಿಚ್ಚಿಟ್ಟ ಜೋಗತಿಯಮ್ಮ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಸವದತ್ತಿ ಯಲ್ಲಮ್ಮನ ಭಕ್ತರಾಗಿದ್ರೆ ಉದೋ ಉದೋ ಯಲ್ಲಮ್ಮ ಅಂತ ಕಮೆಂಟ್ ಮಾಡಿ. ಹಾಗೂ ನೀವು ಸವದತ್ತಿಗೆ ಎಷ್ಟು ಬಾರಿ ಹೋಗಿ ತಾಯಿಯ ದರ್ಶನ ಮಾಡಿದ್ದೀರಿ ಅಂತಲೂ ಕಮೆಂಟ್ ಮಾಡಿ. ಸವದತ್ತಿ ಯಲ್ಲಮ್ಮ ಭಕ್ತರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿರುವ ಮಹಾಶಕ್ತಿ. ಸವದತ್ತಿ ಯಲ್ಲಮ್ಮ ಉದೋ ಉದೋ ಅಂತ ಭಕ್ತರು ಅಮ್ಮನ ನಾಮ ಸ್ಮರಣೆ ಮಾಡ್ತಾರೆ. ಸವದತ್ತಿ ಗುಡ್ಡದಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮನ ದರ್ಶನಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಹೀಗೆ ದೇಶದ ನಾನಾ ಕಡೆಗಳಿಂದ ಭಕ್ತರು ಬರ್ತಾರೆ. ಅದರಲ್ಲಿ ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದ ಲಕ್ಷಾಂತರ ಮನೆಗಳ ಮನೆ ದೇವತೆಯಾಗಿದ್ದಾಳೆ. ಯಲ್ಲಮ್ಮನ ನಂಬಿ ಕೆಟ್ಟೋರಿಲ್ಲ. ಯಲ್ಲಮ್ಮನ ಆಶೀರ್ವಾದ, ಪವಾಡಗಳು ಈಗಲೂ ಕೂಡ ಈ ಭೂಮಿಯ ಮೇಲೆ ನಡೀತಾ ಬಂದಿವೆ. ಅದರಲ್ಲೂ ಯಲ್ಲಮ್ಮನ ಭಂಡಾರದ ರಹಸ್ಯ ನಿಜಕ್ಕೂ ವಿಸ್ಮಯಕಾರಿ. ಯಲ್ಲಮ್ಮನ ಗುಡ್ಡದಲ್ಲಿ ಬನದ ಹುಣ್ಣಿಮೆಯೆಂದು ಪ್ರಾರಂಭವಾಗಿರುವ ಜಾತ್ರೆ ಮಹಾಶಿವರಾತ್ರಿಯ ಅಮಾವಾಸ್ಯೆಯವರೆಗೂ ನಡೆಯುತ್ತೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಯಲ್ಲಮ್ಮನ ಸನ್ನಿಧಾನಕ್ಕೆ ಆಗಮಿಸುತ್ತಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿರುವ ಯಲ್ಲಮ್ಮ ದೇವಿಗೆ ಜನರು ಚಿನ್ನ, ಬೆಳ್ಳಿ, ಆಭರಣ, ಸೀರೆ, ಕಣ ಬಳೆಗಳೊಂದಿಗೆ ಕುಂಕುಮ ಭಂಡಾರವನ್ನು ಅರ್ಪಿಸಿ ಭಕ್ತಿ ಮೆರೆಯುತ್ತಾರೆ. ಕೆಲವರು ಉದೋ ಉದೋ ಯಲ್ಲಮ್ಮ ನಿನ್ಪಾಲಿಗುದೋ ಉದೋ ಅಂತ ಜಯಘೋಷ ಮೊಳಗಿಸುತ್ತಾ ದೇಗುಲದ ಮೇಲೆ ಭಂಡಾರ ಎರಚುತ್ತಾರೆ. ಇನ್ನು ಕೆಲವರು ಸಂಗೀತ ಹಚ್ಚಿ ಕುಣಿಯುತ್ತಾ ಭಂಡಾರದ ಓಕುಳಿಯಲ್ಲಿ ಮಿಂದೇಳುತ್ತಾರೆ. ಗುಡ್ಡಕ್ಕೆ ಬರುವ ಭಕ್ತರ ಹಣೆಗೆ ಭಂಡಾರ ಹಚ್ಚುತ್ತಾ ದೇವಿಯ ನಾಮ ಸ್ಮರಣೆ ಮಾಡುತ್ತಾ ಜೋಗತಿಯರು ಸಂಭ್ರಮಿಸುತ್ತಾರೆ. 1.5 ತಿಂಗಳಲ್ಲೇ ಗುಡ್ಡದಲ್ಲಿ ಸುಮಾರು 400 ಟನ್ಗಳಿಗಿಂತಲೂ ಅಧಿಕ ಪ್ರಮಾಣದ ಕುಂಕುಮ ಭಂಡಾರ ಮಾರಾಟವಾಗತ್ತೆ. ಮಲಪ್ರಭೆ ತಟದಲ್ಲಿ ಭಂಡಾರದ ಹೊಳೆಯೇ ಹರಿಯುತ್ತೆ. ಇಡೀ ಗುಡ್ಡದ ಪರಿಸರ ಹೊಂಬಣ್ಣಕ್ಕೆ ತಿರುಗುತ್ತದೆ. ಎತ್ತ ನೋಡಿದ್ರೂ ಭಂಡಾರವೇ ಕಾಣಿಸುತ್ತೆ. ರಾಯಭಾಗ ತಾಲೂಕಿನ ಚಿಂಚಲಿ ಮಾಯಕದೇವಿ, ಕೊಕಟನೂರಿನ ಯಲ್ಲಮ್ಮ ದೇವಿ, ರಾಮದುರ್ಗ ತಾಲೂಕಿನ ಗೊಡಚಿ ವೀರಭದ್ರೇಶ್ವರ, ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ದೇವಿ ಮೊದಲಾದ ದೇವಸ್ಥಾನಗಳ ಅಂಗಳದಲ್ಲೂ ಕುಂಕುಮ ಭಂಡಾರ ಮಾರಾಟವಾಗತ್ತೆ. ಆದರೆ ಸವದತ್ತಿಯಲ್ಲೇ ಭಂಡಾರದ ಮಾರಾಟದ ಭರಾಟೆ ಬಲು ಜೋರು. ಗುಡ್ಡವನ್ನ ಸುತ್ತು ಹಾಕಿದ್ರೆ ಸಾಕು, ಸಾಲು ಸಾಲಾಗಿ ಕುಂಕುಮ ಭಂಡಾರ ಮಾರಾಟದ ಅಂಗಡಿಗಳು ಕಣ್ಣಿಗೆ ಬೀಳತ್ತೆ. ಟೇಬಲ್ಗಳ ಮೇಲೆ ಒಪ್ಪಾಗಿ ಕುಂಕುಮ ಭಂಡಾರವನ್ನ ಇಟ್ಟಿರ್ತಾರೆ. 100ಕ್ಕೂ ಅಧಿಕ ಅಂಗಡಿಯವರೆಗೆ ವರ್ಷವಿಡೀ ಕುಂಕುಮ ಭಂಡಾರ ಮಾರಾಟವೇ ಕಾಯಕ. ಹಲವರು ಹುಣ್ಣಿಮೆಗಳಲ್ಲಷ್ಟೇ ಗುಡ್ಡಕ್ಕೆ ಬಂದು ಕುಂಕುಮ ಭಂಡಾರ ಮಾರಾಟ ಮಾಡ್ತಾರೆ. 20 ಪ್ಯಾಕೆಟ್ನಿಂದ ಹಿಡಿದು ಕೆಜಿಗಟ್ಟಲೆ ಕುಂಕುಮ ಭಂಡಾರ ಮಾರಾಟವಾಗುವುದು ಇಲ್ಲಿನ ವಿಶಿಷ್ಟ. ಈ ಕಾಯಕದಲ್ಲೇ ಬದುಕು ಕಟ್ಟಿಕೊಂಡಿರುವರಲ್ಲಿ ಹಿಂದೂಗಳಷ್ಟೇ ಅಲ್ಲ, ಮುಸಲ್ಮಾನರೂ ಕೂಡ ಇದ್ದಾರೆ. ಐತಿಹಾಸಿಕ, ಧಾರ್ಮಿಕ ಮತ್ತು ಪೌರಾಣಿಕ ಇತಿಹಾಸವುಳ್ಳ ಯಲ್ಲಮ್ಮ ದೇವಿಗೆ ಎಲ್ಲಾ ಸಮುದಾಯದ ಭಕ್ತರು ಇದ್ದಾರೆ. ಅವರು ವಿಶೇಷ ಪೂಜೆಯೊಂದಿಗೆ ಪರಡಿ ತುಂಬಿ ನೈವೇದ್ಯ ಸಮರ್ಪಣೆ ಮಾಡ್ತಾರೆ. ಕುಂಕುಮ ಭಂಡಾರ ಅರ್ಪಿಸಿದ್ರೆ ದೇವಿ ಪ್ರತ್ಯಕ್ಷವಾಗಿ ಆಶೀರ್ವಾದ ಮಾಡ್ತಾಳೆ ಎನ್ನುವ ನಂಬಿಕೆ ಹಲವಾರು ದಶಕಗಳಿಂದ ಬಂದಿದೆ. ಹಾಗಾಗಿ ಭಕ್ತರು ತಪ್ಪದೇ ಇದನ್ನ ಅರ್ಪಣೆ ಮಾಡ್ತಾರೆ. ಇನ್ನು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಕೋಮ್ ಎನ್ನುವ ಊರಿದೆ. ಅಲ್ಲಿ ಕುಂಕುಮ ಭಂಡಾರ ತಯಾರಿಸುವ ದೊಡ್ಡ ದೊಡ್ಡ ಕಾರ್ಖಾನೆಗಳೇ ಇವೆ. ಅಲ್ಲಿಂದ ಪ್ರತಿ ವರ್ಷ ಕುಂಕುಮ ಭಂಡಾರ ತರಿಸಿ ಮಾರಾಟ ಮಾಡಲಾಗತ್ತೆ. ಹಿಂದಿನಿಂದಲೂ ಇದೇ ಕೆಲಸ ಅವಲಂಬಿಸಿ ಹಲವರು ಬದುಕಿನ ಬಂಡಿ ದೂಡುತ್ತಿದ್ದಾರೆ. ಗುಣಮಟ್ಟದ ಕುಂಕುಮ ಭಂಡಾರದ ದರ ಕೆಜಿಗೆ 200 ರೂಪಾಯಿ ಇದ್ರೆ, ಸಾಮಾನ್ಯ ದರ್ಜೆಯ ಉತ್ಪನ್ನಗಳ ದರ ಕೆಜಿಗೆ 100 ರೂಪಾಯಿ ಇದೆ. ಇಲ್ಲಿ ಖರೀದಿಸಿದ ಭಂಡಾರವನ್ನ ಸ್ಥಳೀಯವಾಗಿ ಧಾರ್ಮಿಕ ಕಾರ್ಯಕ್ಕೆ ಉಪಯೋಗ ಮಾಡಲಾಗತ್ತೆ. ನಂತರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ತಮ್ಮೂರಿಗೆ ಒಯ್ದು ವರ್ಷವಿಡೀ ನಿತ್ಯ ಬಳಕೆ ಮಾಡ್ತಾರೆ. 2 ಹುಣ್ಣಿಮೆಯಲ್ಲಷ್ಟೇ 400 ಟನ್ಗಳಷ್ಟು ಕುಂಕುಮ ಭಂಡಾರ ಗುಡ್ಡಕ್ಕೆ ಬರುತ್ತೆ. ಗುಡ್ಡದಲ್ಲಿ ವರ್ಷದ 12 ಹುಣ್ಣಿಮೆಗಳಂದು ಜಾತ್ರೆ ನಡೆಯುತ್ತೆ. ಪ್ರತಿದಿನ ತಪ್ಪದೆ ಭಕ್ತರು ಬರ್ತಾರೆ. ಹೀಗಾಗಿ ವರ್ಷವಿಡೀ ವ್ಯಾಪಾರ ಇದ್ದೇ ಇರುತ್ತೆ. ಆದ್ರೆ ಈ 45 ದಿನಗಳಲ್ಲಿ ಸ್ವಲ್ಪ ಹೆಚ್ಚು ವ್ಯಾಪಾರವಾಗತ್ತೆ. ಕುಂಕುಮಕ್ಕೆ ಹೋಲಿಸಿದ್ರೆ ಭಂಡಾರದ ವ್ಯಾಪಾರವೇ ಹೆಚ್ಚು. 20% ಕುಂಕುಮ ಮಾರಾಟ ಮಾಡಿದ್ರೆ 80% ಭಂಡಾರ ಮಾರಾಟವಾಗತ್ತೆ. ಕೆಲವರು ಅಂಗಡಿಗಳಲ್ಲೇ ಇವುಗಳನ್ನ ಮಾರಿದ್ರೆ ಇನ್ನು ಕೆಲವರು ರಸ್ತೆಯ ಬದಿಯಲ್ಲೇ ಕುಳಿತು ವ್ಯಾಪಾರ ಮಾಡ್ತಾರೆ.
ಯಲ್ಲಮ್ಮನ ಗುಡ್ಡದಲ್ಲಿ ಭಂಡಾರದ ಓಕುಳಿಯಲ್ಲಿ ಮಿಂದೆದ್ದ ಭಕ್ತರು ನಮ್ಮ ಬದುಕಿಗೆ ಯಲ್ಲಮ್ಮನ ಗುಡ್ಡವೇ ಆಸರೆ, ಕುಂಕುಮ ಭಂಡಾರದ ಮಾರಾಟದಿಂದ ಬರುವ ಆದಾಯದಲ್ಲೇ ಜೀವನ ಸಾಗಿಸುತ್ತಾರೆ. ಯಲ್ಲಮ್ಮನಿಗೆ ಇಷ್ಟವಾದ ವಸ್ತುಗಳಲ್ಲಿ ಕುಂಕುಮ ಭಂಡಾರವೂ ಕೂಡ ಒಂದಾಗಿದೆ. ಕುಂಕುಮ ಮುತ್ತೈದೆತನದ ಸಂಕೇತವೂ ಹೌದು. ಹಾಗಾಗಿಯೇ ಗುಡ್ಡಕ್ಕೆ ಬಂದಾಗ ಅಮ್ಮನನ್ನ ಪೂಜಿಸಿ ಊರಿಗೆ ಹೋಗುವಾಗ ಕುಂಕುಮ ಭಂಡಾರವನ್ನ ಒಯ್ಯುತ್ತಾರೆ ಭಕ್ತರು. ಜನರಲ್ಲಿರುವ ಇಂತಹ ನಂಬಿಕೆಯೇ ಯಲ್ಲಮ್ಮನ ಜಾತ್ರೆಯಲ್ಲಿ ಕುಂಕುಮ ಭಂಡಾರದ ಜಾತ್ರೆ ಎನ್ನುವಂತೆ ಮಾಡಿದೆ. ಇದಿಷ್ಟೇ ಅಲ್ಲದೆ ಸವದತ್ತಿಯಲ್ಲಿ ಪ್ರಸಾದವಾಗಿ ಪಡೆಯುವ ಈ ಭಂಡಾರ ಔಷಧಿಯಾಗಿಯೂ ಕೆಲಸ ಮಾಡುತ್ತೆ. ಮೈಗೆ ಭಂಡಾರ ಹಾಕಿದ್ರೆ ರೋಗ ರುಜಿನಗಳು ದೂರವಾಗುತ್ತೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಭಕ್ತರು ನೀರಿನಲ್ಲಿ ಚಿಟಗಿ ಭಂಡಾರವನ್ನ ಹಾಕಿ ಕುಡಿದು ಎಲ್ಲರ ಅಮ್ಮ ಯಲ್ಲಮ್ಮ ದೇವಿಯನ್ನ ಸ್ಮರಣೆ ಮಾಡ್ತಾರೆ. ಹೀಗೆ ಬೇಡಿ ಬರೋ ಭಕ್ತರಿಗೆ ಬೇಡಿದ್ದನ್ನ ಕರುಣಿಸುತ್ತಾ ಗುಡ್ಡದ ಮೇಲೆ ನೆಲೆಸಿದ್ದಾಳೆ ಸವದತ್ತಿಯ ಶ್ರೀ ರೇಣುಕಾ ದೇವಿ ಯಲ್ಲಮ್ಮ. ಯಲ್ಲಮ್ಮನ ಗುಡ್ಡದಲ್ಲಿ ಭಂಡಾರದ ಓಕುಳಿಯಲ್ಲಿ ಮಿಂದೆದ್ದ ಭಕ್ತರು ನಮ್ಮ ಬದುಕಿಗೆ ಯಲ್ಲಮ್ಮನ ಗುಡ್ಡವೇ ಆಸರೆ, ಕುಂಕುಮ ಭಂಡಾರದ ಮಾರಾಟದಿಂದ ಬರುವ ಆದಾಯದಲ್ಲೇ ಜೀವನ ಸಾಗಿಸುತ್ತಾರೆ. ಯಲ್ಲಮ್ಮನಿಗೆ ಇಷ್ಟವಾದ ವಸ್ತುಗಳಲ್ಲಿ ಕುಂಕುಮ ಭಂಡಾರವೂ ಕೂಡ ಒಂದಾಗಿದೆ. ಕುಂಕುಮ ಮುತ್ತೈದೆತನದ ಸಂಕೇತವೂ ಹೌದು. ಹಾಗಾಗಿಯೇ ಗುಡ್ಡಕ್ಕೆ ಬಂದಾಗ ಅಮ್ಮನನ್ನ ಪೂಜಿಸಿ ಊರಿಗೆ ಹೋಗುವಾಗ ಕುಂಕುಮ ಭಂಡಾರವನ್ನ ಒಯ್ಯುತ್ತಾರೆ ಭಕ್ತರು. ಜನರಲ್ಲಿರುವ ಇಂತಹ ನಂಬಿಕೆಯೇ ಯಲ್ಲಮ್ಮನ ಜಾತ್ರೆಯಲ್ಲಿ ಕುಂಕುಮ ಭಂಡಾರದ ಜಾತ್ರೆ ಎನ್ನುವಂತೆ ಮಾಡಿದೆ. ಇದಿಷ್ಟೇ ಅಲ್ಲದೆ ಸವದತ್ತಿಯಲ್ಲಿ ಪ್ರಸಾದವಾಗಿ ಪಡೆಯುವ ಈ ಭಂಡಾರ ಔಷಧಿಯಾಗಿಯೂ ಕೆಲಸ ಮಾಡುತ್ತೆ. ಮೈಗೆ ಭಂಡಾರ ಹಾಕಿದ್ರೆ ರೋಗ ರುಜಿನಗಳು ದೂರವಾಗುತ್ತೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಭಕ್ತರು ನೀರಿನಲ್ಲಿ ಚಿಟಗಿ ಭಂಡಾರವನ್ನ ಹಾಕಿ ಕುಡಿದು ಎಲ್ಲರ ಅಮ್ಮ ಯಲ್ಲಮ್ಮ ದೇವಿಯನ್ನ ಸ್ಮರಣೆ ಮಾಡ್ತಾರೆ. ಹೀಗೆ ಬೇಡಿ ಬರೋ ಭಕ್ತರಿಗೆ ಬೇಡಿದ್ದನ್ನ ಕರುಣಿಸುತ್ತಾ ಗುಡ್ಡದ ಮೇಲೆ ನೆಲೆಸಿದ್ದಾಳೆ ಸವದತ್ತಿಯ ಶ್ರೀ ರೇಣುಕಾ ದೇವಿ ಯಲ್ಲಮ್ಮ.